ಏನು ಮುಖ್ಯಮಂತ್ರಿಗಳೇ ಹಾಗಂದರೆ 187 ಕೋಟಿ ಅಲ್ಲ 89 ಕೋಟಿ ಅಂದ್ರೆ ಏನು? ಟೈಮ್ ಸಿಕ್ಕಿಲ್ಲ ಉಳಿದದ್ದು ಹಂಗ? ಅಡಿಕೆ ಕದ್ರೇನು ಆನೆ ಕದ್ರೇನು ಕಳ್ಳನೇ. 89 ಕೋಟಿ ಒಪ್ಕೊಂಡ್ರಿ ಯಾವುದಕ್ಕೆ? ಎಣ್ಣೆಗೆ. ವೀಕ್ಷಕರೇ, ವಾಲ್ಮೀಕಿ ನಿಗಮ, ವಾಲ್ಮೀಕಿ ಸಮುದಾಯದ ಬಡ ಮಕ್ಕಳ ಸ್ಕಾಲರ್ಶಿಪ್ಗೆ 5,000 6,000 ಕೊಡಬೇಕಾಗಿತ್ತು. ಒಂದು ಪಾಪ ಓದ್ಬಿಡ್ತಿತ್ತು, ಏನೋ ಆಗ್ತಿತ್ತು. ಇಲ್ಲ, ಎಣ್ಣೆ ಖರೀದಿ ಎಲೆಕ್ಷನ್ಗೆ. ನಾವು DCM ಆಗಬೇಕು. ಯಾರು? ರಾಜಣ್ಣ, ಇದೇ ಸಮುದಾಯಕ್ಕೆ ಸೇರಿದವರು, ST ಸಮುದಾಯ. ನಾನು 2028ರಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ. ಯಾರು? ಸತೀಶ್ ಜಾರಕಿಹೊಳಿ, ಇದೇ ಸಮುದಾಯಕ್ಕೆ ಸೇರಿದವರು. ಕಳೆದ ಬಾರಿ ಉಪಮುಖ್ಯಮಂತ್ರಿ ಆಗ್ತಾರೆ ರಾಮುಲು, ಇದೇ ಸಮುದಾಯಕ್ಕೆ ಸೇರಿದವರು. ಜಗದ್ವಿಖ್ಯಾತ ಲಾಯರ್ ಉಗ್ರಪ್ಪ ಅವರು ಇದೇ ಸಮುದಾಯಕ್ಕೆ ಸೇರಿದವರು. ಸರ್ಕಾರ ಬೀಳಿಸ್ಬಿಡ್ತೀನಿ. ಮಾಜಿ ಸಚಿವರು ರಮೇಶ್ ಜಾರಕಿಹೊಳಿ ಇದೇ ಸಮುದಾಯಕ್ಕೆ ಸೇರಿದವರು. ಬಾಲಚಂದ್ರ ಜಾರಕಿಹೊಳಿ ಇದೇ ಸಮುದಾಯಕ್ಕೆ ಸೇರಿದವರು. ಒಬ್ಬನಾದರೂ ಮಾತೆತ್ತಿದ್ರ? ನಮ್ಮ ದುಡ್ಡು ಹೊಡೆದ್ರು ಮಾತೆತ್ತಿದ್ರ? ಆ ಸಮುದಾಯದ ಹೆಸರು ಹೇಳ್ಕೊಂಡು ನಿಮಗೆ ಮಂತ್ರಿಗಿರಿ ಬೇಕು, ಉಪಮುಖ್ಯಮಂತ್ರಿ ಬೇಕು, ಸಮುದಾಯ ಬೇಡ. ತುಳಿದು ಆ ದುಡ್ಡನ್ನು ತಗೊಂಡೋಗಿ ಎಣ್ಣೆ ಕುಡಿಸಿದ್ರೆ ಯಾರಿಗೋ? ಹಾಗಂತ BJP ಅವರು ಹಿಗ್ಗಬೇಡಿ. ಸಿದ್ದರಾಮಯ್ಯನವರು ತನ್ನ ಬುಡಕ್ಕೆ ಬಂದಾಗ ನಿಮ್ಮ ಬುಡಕ್ಕೂ ಸ್ವಲ್ಪ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ. ಇವತ್ತು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು 22 BJP ಕಾಲದ ಹಗರಣ ಹೇಳಿದರು. ಅದಕ್ಕೆ ಇಬ್ಬರಿಗೂ ಕೇಳ್ತಾ ಇದ್ದೀನಿ, ನಿಮ್ಮಂಥವರ ಕೈಯಲ್ಲಿ ಆಳಿಸ್ಕೋಬೇಕಾಗಿ ಬಂತಲ್ಲ ನಾವು ಅಂತ. ನೋಡಿ, ಇವತ್ತು ಸಿದ್ದರಾಮಯ್ಯ ಪತ್ರಿಕಾಗೋಷ್ಠಿ ಮಾಡಿದರು. ನಾವು ಮಾತ್ರ ಅಲ್ಲ, BJP ನಾವಿಬ್ಬರು ಬಾಯ್ ಅಂತ ಅವ್ರು ಸಮರ್ಥನೆ ಮಾಡಿಕೊಂಡ್ರು. APMC ಹಗರಣ. ರಾಜಕಾರಣಿಗಳು ವಿಧಾನಸೌಧದಲ್ಲಿ ನಿಂತು ಮಾನ ಮರ್ಯಾದೆ ಹರಾಜು ಹಾಕ್ಕೊಳ್ತಾ ಇದ್ದಾರೆ. ಈ ಮಾನ್ಸೂನ್ ಅಧಿವೇಶನ, ಮಳೆಗಾಲದ ಅಧಿವೇಶನ ಯಾವುದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು? ಕರಾವಳಿಯಲ್ಲಿ ಮನೆ ಬೀಳ್ತಾ ಇದೆ, ಹಾವೇರಿಯಲ್ಲಿ ಮನೆ ಬೀಳ್ತಾ ಇದೆ, ಮಳೆ ಜಾಸ್ತಿ ಆಗ್ತಾ ಇದೆ, ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ. ಇದಕ್ಕೆ ಏನು ಪರಿಹಾರ ಕೊಡಬೇಕು? ಮನೆ ಬಿದ್ದವರಿಗೆ ಏನು ಕೊಡ್ತೀರಿ? ಯಾವನಾದರೂ ಹೋದ್ರ? ಒಬ್ಬ ಮಂತ್ರಿ ಅಲ್ಲಿ ಜನ ಸಾಯ್ತಾ ಇದ್ದಾರಲ್ಲ, ಯಾರಾದರೂ ಹೋದ್ರ ನೀವು ಅಲ್ಲಿ ಕೇಳಕ್ಕೆ? ನಿಮ್ಮ ಕರ್ಮಕಾಂಡಗಳನ್ನು ನಾವು ಯಾಕ್ರಿ ಕೇಳಬೇಕು? ಮುಖ್ಯಮಂತ್ರಿಗಳೇ ಆ್ಯಂಡ್ ವಿರೋಧ ಪಕ್ಷಗಳೇ, ಕರಾವಳಿಯಲ್ಲಿ ಯಾರ್ಯಾರು ಸಾಯ್ತಾ ಇದ್ದಾರೆ, ಲಾರಿ ನದಿಗೆ ಬೀಳ್ತಾ ಇದೆ, ಒಬ್ಬನಾದರೂ ಹೋದ್ರೆ ಒಬ್ಬನ ಕಳಿಸಿದ್ರ? ಯಾಕೆ ಕ್ಯಾಶ್ ಎಣಿಸ್ತಾ ಕೂತ್ಕೊಂಡ್ರಾ? ಬೇಕಾ ನಿಮ್ಮಂಥವರೆಲ್ಲ ನಮಗೆ? ಮಾತೆತ್ತಿದ್ರೆ ದಲಿತರು, ಹಿಂದುಳಿದವರು, ಪರಿಶಿಷ್ಟ ಜಾತಿ ಪಂಗಡ ದಮನಿತರು ಭಾಷಣ. ಅಲ್ಲಿ ಬೆಟ್ಟ ಕುಸಿತಾ ಇದೆ, ಮಣ್ಣು ಬೀಳ್ತಾ ಇದೆ, ಜನ ಸಾಯ್ತಾ ಇದ್ದಾರೆ. ಒಬ್ಬನಾದರೂ ಹೋದ್ರಿ ನೀವು? ನಿಮ್ಮ ಪ್ರತಿ ವರ್ಷ ದುಡ್ಡು ಜಾಸ್ತಿ ಆಗ್ತಾ ಇದೆ. 63 ಕೋಟಿ ಕೊಡಿ ಮೂಡ ಬಗ್ಗೆ ಅಂತ ಕೇಳಿದ್ರಿ ನೀವು? ಯಾರಾದರೂ ಹೋದ್ರೇನ್ರಿ? ಆ ಮಳೆ ಅಲ್ಲಿ ತತ್ತರಿಸ್ತಾ ಇದೆ. ಪಿರಿಯಾಪಟ್ಟಣದಲ್ಲಿ ಇವತ್ತೊಂದು ಕೇಸ್ ಆಯ್ತು. ಪಾಪ ಮನೆ ಹೇಗಿದೆ ಅಂತಂದ್ರೆ ಮಗುನ ಹೊರಗೆಸೆದು ಆಕೆ ಸತ್ತೋಗ್ಬಿಟ್ಲು. ಹಾವೇರಿಯಲ್ಲಿ 3 ಮಕ್ಕಳು ಸತ್ತೋಗ್ಬಿಟ್ರು. ಉತ್ತರ ಕನ್ನಡದಲ್ಲಿ ಪ್ರತಿ ದಿನ ಸಾಯ್ತಾ ಇದ್ದಾರೆ. ಮನೆ ಕೊಚ್ಚೋಗಿದೆ. ಹೇಳೋರಿಲ್ಲ ಕೇಳೋರಿಲ್ಲ. ವಾಸನೆ ಭರಿಸ್ತಾ ಇದ್ದೀರಿ ನೀವು ರಾಜಕಾರಣಿಗಳು. ನಿಮ್ಮ ಬಗ್ಗೆ ಅಸಹ್ಯ ಆಗ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ. ಯಾವುದರ ಬಗ್ಗೆ ಚರ್ಚೆ ಆಗಬೇಕು ನಿಮಗೆ? ವೀಕ್ಷಕರೇ, ಒಂದು ದಿವಸಕ್ಕೆ 60 ಲಕ್ಷ ಖರ್ಚಾಗುತ್ತೆ. ಒಂದು ದಿವಸಕ್ಕೆ ಅಧಿವೇಶನಕ್ಕೆ 60 ಲಕ್ಷ ಖರ್ಚಾಗತ್ತೆ. 60 ಲಕ್ಷ ಒಂದು ದಿನಕ್ಕೆ. 10 ದಿನಕ್ಕೆ 6 ಕೋಟಿ ಮಣ್ಣಂಗಟ್ಟಿ. ಇವರ ಒಂದು ನಯ ಪೈಸೆ ಇಲ್ಲ ಅದರಲ್ಲಿ. ಇಡೀ ಸದನ ಇದಕ್ಕಾಗಿ ಯೂಸ್ ಮಾಡ್ತಾ ಇದ್ದೀರಿ. ಕಳ್ಳರ ಸಂತೆ ನೀವು, ಕಳ್ಳರ ಸಂತೆ. ನಮ್ಮ ಕರ್ಮ ನೋಡಿ, ಯಥಾ ರಾಜ ತಥಾ ಪ್ರಜಾ ಆಗುವಂಥ ಪರಿಸ್ಥಿತಿ ಬಂದಿದೆ. ಎಲ್ಲರೂ ಕಳ್ಳರಾಗ್ತಾ ಇದ್ದಾರೆ. ರಾಜ, ಮಂತ್ರಿ, ಅಧಿಕಾರಿ, ಆಮೇಲೆ ಇದ್ದ ಬದ್ದವನ್ನೆಲ್ಲ ಕಳ್ಳ. ಯಥಾ ರಾಜ ತಥಾ ಪ್ರಜಾ ಹಂಗಾಗ್ಬಿಡುತ್ತೆ. ನೋಡಿ ಇವತ್ತೇನಾಯ್ತು, ಏನಾಗಬೇಕಾಗಿತ್ತು ಇವತ್ತು ಏನಾಯಿತು? ಜನರ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ರ? ನೀನೆಷ್ಟು ಹೊಡೆದೆ, ನಾನೆಷ್ಟು ಹೊಡೆದೆ, ನೀನೆಷ್ಟು ಹೊಡೆದೆ, ನಾನೆಷ್ಟು ಹೊಡೆದೆ ದುಡ್ಡು. ಬನ್ನಿ ಸ್ಟೋರಿ ನೋಡಿ.
ಪಕ್ಷ ಅಧಿಕಾರಕ್ಕೆ ಬಂದರೂ ಯಾರು ಉದ್ಧಾರ ಆಗಲ್ಲ. ಉದ್ಧಾರ ಆಗೋದು ರಾಜಕಾರಣಿಗಳು ಮಾತ್ರ ಅಂತ ಕೆಲವರು ಹೇಳ್ತಾರೆ. ಆ ಮಾತು ಕರ್ನಾಟಕದಲ್ಲಿ ಅಕ್ಷರಶಃ ಸತ್ಯವಾಗುತ್ತಿದೆ. ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ತುಂಬುತ್ತಿದ್ದಂತೆಯೇ ಒಬ್ಬ ಮಂತ್ರಿ ರಾಜೀನಾಮೆ ಕೊಟ್ಟ. ಸಿಎಂ ಸಿದ್ದರಾಮಯ್ಯನವರೇ ವಾಲ್ಮೀಕಿ ನಿಗಮದಲ್ಲಿ ಹೆಚ್ಚು ಕಡಿಮೆ 90 ಕೋಟಿ ಹಗರಣ ನಡೆದಿದೆ ಅಂತ ಒಪ್ಪಿಕೊಂಡ್ಬಿಟ್ರು. ಅಧ್ಯಕ್ಷರೇ 187 ಕೋಟಿ ಲೀಟಿ ಹೊಡೆದ್ಬಿಟ್ರು, 180 ಹೊಡೆದ್ಬಿಟ್ರು ಅಂತ ಹೇಳ್ತಾರೆ. 187 ಕೋಟಿ ಅಲ್ಲ, 89 ಕೋಟಿ 62 ಲಕ್ಷ. 187 ಕೋಟಿ MG ರೋಡ್ ಬ್ಯಾಂಕಿಗೆ ಹೋಗಿ ಜಮಾ ಆಗಿದೆ ಅಷ್ಟೇ. ಕಾಂಗ್ರೆಸ್ ಬಣ್ಣ ಬಯಲಾಗುತ್ತಿದ್ದಂತೆಯೇ ಸಿಎಂ ಸಿದ್ದರಾಮಯ್ಯ ಕೆರಳಿ ಕೆಂಡವಾದ್ರು. ನೋಡ್ತೀರಿ ನಿಮ್ಮ ಹಗರಣಗಳನ್ನ ಹೇಗೆಲ್ಲ ಬಿಚ್ಚಿಡ್ತೀನಿ ಅಂತ ನಿನ್ನೆ ತಾನೇ ಗುಡುಗಿದ್ರು. ತೆಗಿರಿ, ಯಾರು ನಿಮ್ನ ತಡೆದಿದ್ದಾರೆ? ನಿಮ್ಗೆ ಅಧಿಕಾರ ಕೊಟ್ಟಿರೋದೇ ಎಲ್ಲ ಸರಿ ಮಾಡಿ ತೆಗಿತೀನಿ ಈಗ. ಭ್ರಷ್ಟಾಚಾರದ ವಿರುದ್ಧವಾಗಿದ್ದೀವಿ. ಭ್ರಷ್ಟಾಚಾರ ಕೆಲವ್ರದೆಲ್ಲ ತೆಗಿತೀನಿ ಈಗ. ಯಾರ್ಯಾರು ಕಾಲದಲ್ಲಿ ಏನೇನು ನಡೆದಿದೆ ಅನ್ನೋದೆಲ್ಲ ತೆಗಿತೀನಿ ಈಗ. ಅಶ್ವಥ್ ನಾರಾಯಣ್ ಗೌಡ ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ ನನಗೆ. ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ. ನಿಮ್ಗಿಂತ ಜಾಸ್ತಿ ಕೂಗಕ್ ಬರ್ತದೆ ನನಗೆ. ಬಿಜೆಪಿ ಕಾಂಗ್ರೆಸ್ ರಾಜಕಾರಣಿಗಳು ಹಗರಣ ಬಯಲಿಗಳು ರೂಪದಲ್ಲಿ ಪರಸ್ಪರ ಮಾನ ಮರ್ಯಾದೆ ಹರಾಜು ಹಾಕಿಕೊಳ್ಳುತ್ತಿದ್ದಾರೆ. ಮತದಾರ ಪ್ರಭು ಸಿಕ್ಕ ಈ ಅವಕಾಶ ಬಿಡಬಾರದು. ಬಿಟ್ಟಿ ಮನರಂಜನೆ ನೋಡಿ ಎಂಜಾಯ್ ಮಾಡಿ. ಮುಂದಿನ ಚುನಾವಣೆಯಲ್ಲಿ ಸಜ್ಜನರಿಗೆ ವೋಟ್ ಮಾಡಿ. ಇದು ಯಾವ ನಾಟಕ ಕಂಪನಿ? ಏನಾಗಿದೆ ನಿಮಗೆ ಇಲ್ಲಿ? ಯಾಕೆ ಏನಾಗ್ತದೆ? ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮುಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರ್ತಾರೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿ ಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.